ನಮ್ಮ ಬ್ರದರ್ ಹೆಸರು ಭಾಗ್ಯವಂತ ಅಂತೇಳಿ. ನಮ್ಮದು ಗ್ರಾಮ ಹುಡುಗಿ. ನಾವು ಮುಸ್ಲಿಂ ಸಮಾಜದ ಅವರಲ್ಲಿ ಒಂದು ಜಮೀನಲ್ಲಿ ಒಂದು ಪ್ಲಾಟ್ ತೊಗೊಂಡಿದ್ದೆವು. ಅದು ಬಾಜು ಮುಸ್ಲಿಮ್ದೊಂದು ಮನೆ ಇದೆ. ಅವ್ರ ಮನೆ ಭಾಗದಾಗ ನಮ್ದೊಂದು ಪ್ಲಾಟ್ ತೊಗೊಂಡು ಬೇಸ್ಮೆಂಟ್ ಮಾಡೀವಿ. ಆ ಬೇಸ್ಮೆಂಟ್ ಮಾಡಲ್ಲಿ ಅವ್ನು ನೀರು ಹಾಕ್ಲಕ್ಕೆ ಹೋಗ್ಯಾನ. ಬೇಸ್ಮೆಂಟ್ ಕಟ್ಟಿದ್ದೀವಿ, ಅವ್ನು ನೀರು ಹಾಕ್ಲಕ್ಕೆ ಹೋಗ್ಯಾನ. ಮತ್ತು ಒಂದಿನ ಉಸ್ಕು ಜಲ್ದಿ ಇಡ್ರಿಯಪ್ಪ, ಕಟ್ಟಡ ಮಾಡ್ಬೇಕು, ಪ್ಲಾಸ್ಟರ್ ಮಾಡ್ಬೇಕು, ಅದು ಸಂಪು ಪ್ಲಾಸ್ಟರ್ ಮಾಡಬೇಕು, ಹೋಗಿ ಉಸುಕ್ ಇಡ್ರಿ ಅಂತ ನಾವು ಹೇಳಿದೆವು. ಹೇಳಿದ್ರೆ ನಮ್ಮ ಸೊಸಿ ಅಂತ ಅಂದರೆ ನಮ್ಮ ತಮ್ಮನ ಹೆಂಡ್ತಿ ಮಧ್ಯಾಹ್ನ ಸುಮಾರು ಹೋಗ್ಯಾರ. ಸೋಮವಾರ ದಿನ ಅಂದರೆ ನಿನ್ನೆಗೆ 8 ದಿನ 8 ದಿನ ಹೋಗ್ಯಾರ. ಇಂದು ಒಂದು ಮುಸ್ಲಿಂ ಹುಡುಗನ ಮತ್ತು ಮುಸ್ಲಿಮ್ದು ಒಂದು 5-6 ಮಂದಿ ಗ್ಯಾಂಗ್ ಅದ ಅವ್ರದ್ದು ಹುಡುಗ. ಅವ್ರೇನು ಮಾಡ್ಯಾರ, ಹಂಗೆ ಇವಾಗ ಊರಲ್ಲಿ ಒಂದೊಂದು ಸಾರಿ ದೊಡ್ಡ ಗಲಾಟೆ ಸುಟಿಗೆ ಮಾಡ್ಯಾರ ಅವ್ರು. ಅವಾಗ ಹಿಂದಕ್ಕೆ ಮೊಹರಂದಾಗ ಅಂತೇಳಿ ಅವೆಲ್ಲ ಸಣ್ಣ ಪುಟ್ಟ ಕೂನ್ಸ್ ಇಟ್ಕೊಂಡಾರ, ಒಬ್ರಿಗೊಬ್ರು ಮೇಲೆ ವೈರಾಗೆ ಇಟ್ಕೊಂಡಾರ. ಅದು ಉದ್ದೇಶಲಿಂತ ಏನು ಮಾಡ್ಯಾರ, ನಮ್ಮ ತಮ್ಮರು ಅಲ್ಲಿ ಹೊಲದ ಜಮೀನಲ್ಲಿ ಒಂದು ಪ್ಲಾಟ್ ಇದೆ ಅಂತೇಳಿ ಅಲ್ಲಿಗೂ 4-5 ಜನ ಹುಡುಗರು ಹೋಗ್ಯಾರ. ಹೋಗ್ಬಿಟ್ಟು ಏನು ಮಾಡ್ಯಾರ, ಅಲ್ಲಿ ಹೋಗಿ ಇವ್ರಿಬ್ಬರು ಯಾರ ಅವ್ನಿಗೆ 2-3 ಏಟು ಹೊಡೆದಾರ. ಮಗನ ಇನ್ನೊಂದ್ಸಲ ನೀನು ಅದು ನಮ್ಮ ತಂಟೆಗೆ ಬಂದಿದ್ದೀವಿ, ನೀವು ಕತ್ತರಿಸ್ತೀವಿ, ಸತ್ತು ಹೊಡಿತೀವಿ, ನಮ್ಮ ಜಾಳ ನಿಗಿದಂದ್ರೆ ಇನ್ನೊಂದು 8 ದಿನದಾಗ 9 ದಿನದಾಗ ಖಲಾಸೆ ಮಾಡ್ತೀವಿ ನಿನಗಂತವ್ರು ಬೆದರಿಕೆ ಹಾಕ್ಯಾರ. ನಿನ್ನೆಗೆ 8 ದಿನ ಮೊದಲು ಹಾಕ್ಯಾರ. ಆಯ್ತು, ನಿನ್ನೆ ಏನು ಮಾಡ್ಯಾನ ಅಂದರೆ ಮಧ್ಯಾಹ್ನ ಸುಮಾರು ನಮ್ಮಲ್ಲಿ ಬಂದಿದ್ದ. ನಾ ಕೆಲ್ಸಕ್ಕೆ ಹೋಗಿದ್ದೆ ಬೇರೆ ಹತ್ರ, ಅಲ್ಲೇ ಹುಡುಗಿ ಗ್ರಾಮದಲ್ಲೇ ಹೋಗಿದೆ. ಅಣ್ಣ ನಾನು ಸ್ವಲ್ಪ ಏನು ಮಾಡಲಿ ಅಂತಂದ್ರೆ ಮನೆಗೆ ಹೋಗಿ ಸ್ವಲ್ಪ ನೀರು ಹೊಡೆದು ಬಾಪ ಅಂತ ನಾವು ಹೇಳಿದ್ರಪ್ಪಲೇ 6:30 ಸುಮಾರು ನೀರು ಹೊಡ್ಲಿಕ್ಕೆ ಹೋಗ್ಯಾರ ಅವರು. ನೀರು ಹೊಡೆದು ಬಂದಾರ. ಎಷ್ಟು 6:30-7 ಸಮಯ ಅಲ್ಲೇ ಆಗ್ಯದ. ಅಲ್ಲಿ ಬೇಸ್ಮೆಂಟ್ ಬಲ್ಲೇ ಹೊಡೆದ ಮೇಲೆ ಅಲ್ಲಿಂದ ಮೇನ್ ರೋಡಿಗೆ ಬಂದಾರ ಅವರು. ಅಲ್ಲ ಹುಡುಗಿ ಗ್ರಾಮದ ಮೇನ್ ರೋಡ್ ಅಂತೇಳಿ ಅದ. ಮೇನ್ ರೋಡಿಗೆ ಬಂದ್ರೆ ಅಲ್ಲಿ ಕಿರಣಿ ಒಂದು ಅಂಗಡಿ ಅದ ಮುಸ್ಲಿಂ ಸಮುದಾಯ. ಆಯ್ತು, ಅವನು ಅವತ್ತು ಬೈದಿದ್ದನಲ್ಲ, ಅವತ್ತು ಯಾಕೆ ಬೈದಪ್ಪ ಅಂತ ಅವನಿಗೆ ಕೇಳಕ್ಕೆ ಹೋಗಿನೈತ. ಹತ್ರ ಕೇಳಕ್ಕೆ ಹೋಗ್ಯಾನ. ಕೇಳಕ್ಕೆ ಹೋದ್ರೆ ನಿನಗೇನಲೇ ಖಲಾಸೆ ಮಾಡ್ತೀವಿ ಅಂತೇಳಿ ಹಿಂಗೆ ಎದೆ ಮೇಲೆ ಅಂಗಿ ಹಿಡಿದು ದಬ್ಬಾಡಿ ಎದಿಗೆ ಗುದ್ದಿ ಹಿಂಗೆ ಹೊಟ್ಟಿಗೆ ಒಂದು ಏಟು ಗುದ್ದಿ ಹಿಂಗೆ ತೆರಿಗೆ ಹೊಡೆದು ಹಿಂಗೆ ಕೆಡಾಗಿ ಬಿಟ್ಟಾರ. ಅಲ್ಲೇ ಬಿದ್ದಲ್ಲೇ ಸ್ಪಾಟ್ ಔಟ್ ಹೋಗಿಬಿಟ್ಟು ಸರ್. ಅವ್ರು ಪರಾರಿ ಆಗಿಬಿಟ್ಟಾರ. ಮೆಲ್ಕಿಗೆ ಬಡ್ದದ, ಅವ್ರು ಪರಾರಿ ಆಗಿಬಿಟ್ಟಾರ. ಹಾಸ್ಪಿಟಲ್ಗೆ ಹೋಯ್ಯಂಥ ಕೆಲಸ ಯಾರು ಮಾಡಲಿಲ್ಲ. ನಮ್ಮ ಹುಡುಗರೇ ಅಲ್ಲಿ ಬಿದ್ದಿದ್ದನ್ನು ನೋಡಿ ಒಂದು 5 ನಿಮಿಷ ಬಿಟ್ಟು ದೂರ ಇದ್ದೀರ ನಮ್ಮ ಹುಡುಗರು. ಅಲ್ಲಿ ಒಂದು ಅಂಗಡಿ ಹಪ್ಪಲೆ ಅವು ದೂರ ನಿಂತ್ಕೊಂಡ್ರೆ ಗಲಾಟೆ ಆಗ್ಲತ್ತಂತ ಯಾರ್ದು ಅಂತಂದು ಗಲಾಟೆ ಆಗ್ಲಕ್ಕಂತ ಇವ್ರು ಓಡಿ ಹೋಗಿದ್ಮೇಲೆ ಅವ್ರು ಬೇರೆಯವ್ರು ಓಡಿ ಹೋಗ್ಯಾರ, ಕಿಡಿಗಡಿಗಳು ಓಡಿ ಹೋಗ್ಯಾರ. ಇವ್ರು ನಮ್ಮ ಅಣ್ಣ ತಮ್ಮರ ಬಂಧು ಬಳಗ ಏನು ಮಾಡ್ಯಾರ, ಹಾಸ್ಪಿಟ್ಲಿಗೆ ಹೋಗೋಂಥ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಹಾಸ್ಪಿಟಲ್ದಾಗ ಹೋದ್ರೆ ಅವರು ಅಲ್ಲಿ ಆಕಸ್ಮಿಕವಾಗಿರೋ ಕೊಲೆ ಅಲ್ಲ, ಉದ್ದೇಶಪೂರ್ವವಾಗಿ ಕೊಲೆ. ಇದು ಮೊದಲೆಲ್ಲ ಅಂದಿಸಾಗಿ ಪ್ಲಾನ್ ಮಾಡ್ಯಾರ ಅವರು ಕರೆಕ್ಟಾಗಿ. ಅವ್ರು 8 ದಿನ ಮುಂಚೆಗೆ ಹೇಳಿದ್ರು, ನಿನಗೆ ಸತ್ತು ಹೊಡಿತೀವಿ, ಸಾಯಿಸ್ತೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ 8 ದಿನ ಹೇಳಿದ ಒಂದು 2 ದಿನದಾಗೆ ಈ ಉದ್ದೇಶ. ಇವಾಗ ನಮ್ಮ ಕಾನೂನು ರೀತಿಯಂತೆ ನ್ಯಾಯ ಸಿಗಬೇಕು. ಅವ್ರ ತಂದೆ ತಾಯಾರ ಸರ್ಕಾರದಿಂದ ಪರಿಹಾರ ನೀಡಬೇಕು. ಅವ್ರಿಗೆ ಒಳ್ಳೆ ರೀತಿ ಕಾನೂನು ಏನು ಶಿಕ್ಷೆ ಕೊಡ್ತದೆ ಆ ಶಿಕ್ಷೆ ಕೊಡಬೇಕು. ಅದೇ ನಮ್ಮದು. ಅವರು ಮುಸ್ಲಿಂ ಸಮಾಜದವ್ರ 5 ಜನ ಅರ. ಫಸ್ಟು ಅವನ ಹೆಸರು ಮುಸ್ಲಿಮ್ದವ್ರು ಅಷ್ಟೊಂದು ಹೆಸರು ನಮಗೂ ಬಾಯಲ್ಲಿ ಬರಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ.